ಇಲ್ಲಿ ಮುಸ್ಲಿಂ ಕಮ್ಯುನಿಟಿಯವರು ಏನೆಲ್ಲ ಚಂದ ಎದ್ಬಿಟ್ಟು ಇಲ್ಲೆಲ್ಲ ಟೈರ್ ಅಂಗಡಿಲಿ ಪೈರ್ ಅಂಗಡಿಲಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಾಂದಾನ ಕೊಂಡ್ಕೊತಾರ. ಕುಮಾರಸ್ವಾಮಿ ಅವರೇ, ನಿಮ್ಮನ್ನು ಕರಿಯ ಅಂದಿದ್ಯಾರು? ಆಮೇಲೆ ಮುಸಲ್ಮಾನರು ನಿಮ್ಮ ಕುಟುಂಬವನ್ನು ಖರೀದಿ ಮಾಡ್ತೀನಿ ಅಂದವ್ರು ಯಾರು? ಜಮೀರ್ ಅಹಮದ್ ಏನು ಹೇಳ್ತಾರೋ ಅದು ಮುಸಲ್ಮಾನ ಕಮ್ಯುನಿಟಿಯ ಅಭಿಪ್ರಾಯ ಅಂತೇನಾದರೂ ಟರವ್ ಬರೆದಿದ್ದಾರ? ಟೈರ್ ಅಂಗಡಿ, ಗುಜರಿ ಅಂಗಡಿ, ಪಂಕ್ಚರ್ ಶಾಪ್ ಇಡಬಾರ್ದಾ? ನಿಯತ್ತಾಗಿ ದುಡಿತಾರಲ್ರಿ. ಕಬ್ಬಣ ಬಡ್ದೋ, ಕಬ್ಬಣ ಹೊಡೆದೋ, ಮೈಕೈ ಗಾಯ ಮಾಡ್ಕೊಂಡೋ, ಕೂಲಿ ಮಾಡೋ, ಒಂದು ಹೊತ್ತಾದರೂ ಊಟ ಮಾಡಿ ನೆಮ್ಮದಿಯಾಗಿ ಮಲಗ್ತಾರಲ್ರಿ. ಅವರ ದ್ವೇಷದ ಅಂಗಡಿಯ ಸಾಲಿನಲ್ಲಿ ನಿಮ್ದೊಂದು ಟೈರ್ ಅಂಗಡಿ ಓಪನ್ ಆಯ್ತಲ್ಲ ಕುಮಾರಸ್ವಾಮಿ ಅವರೇ. ಈಗ ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ಸ್ವಲ್ಪ ತಡ ಆಯಿತು. ಒಂದು ಅಂಗಡಿ ಉದ್ಘಾಟನೆ ಇತ್ತು, ಕುಮಾರಣ್ಣನ ಟೈರ್ ಅಂಗಡಿ. ಆ ಕಡೆ ಹೋಗಿದ್ದೆ, ಸ್ವಲ್ಪ ನೋಡ್ಕೊಂಡು ಬಂದೆ ಹೇಗಿದೆ ಈ ಟೈರ್ ಅಂಗಡಿ ಅಂತೇಳಿ. ಈ ದ್ವೇಷದ ಅಂಗಡಿಯಲ್ಲಿ ಅದಾಗಲೇ ವ್ಯಾಪಾರವನ್ನು ಮಾಡ್ತಾ ಇರುವಂತಹ ಯತ್ನಾಳು, ಈಶ್ವರಪ್ಪ, ರವಿ, ಸಿಂಹ, ಕೋಳಿ, ನರಿ, ಈ ಥರದ್ದೆಲ್ಲ ವಿಚಾರಗಳನ್ನು ನೋಡಿ, ಈ ಥರದ ಅಂಗಡಿಗಳಿಗೆಲ್ಲ ಹೋಗಿ ವ್ಯಾಪಾರವನ್ನು ಮಾಡಿ ಅಲ್ಲಿ ಯಾವುದು ವ್ಯಾಪಾರ ಆಗುತ್ತೆ ಆ ಸರಕುಗಳನ್ನು ನಾವು ತಗೋಬಾರ್ದಾ ಅನ್ನೋದನ್ನೆಲ್ಲ ನಿಮಗೆ ಉಣಬಡಿಸುವ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ. ಆ ಸಾಲಿನಲ್ಲಿ ಇವತ್ತು ನನಗೆ ಕುಮಾರಣ್ಣನ ಟೈರ್ ಅಂಗಡಿ ಸಿಕ್ತು. ನಿಮಗೆ ಗೊತ್ತಿದೆ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮ್ಯಾಟ್ರು. ಆ ಉಪಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯವರನ್ನು ಗೆಲ್ಲಿಸಲೇಬೇಕು ಅನ್ನೋದು JDS ಹಠ ಮಾತ್ರ ಅಲ್ಲ, JDS ಪಕ್ಷಕ್ಕೆ ಅನಿವಾರ್ಯ ಕೂಡ. JDS ಪಕ್ಷಕ್ಕೆ ಅನ್ನೋದಕ್ಕಿಂತಲೂ ಕುಮಾರಸ್ವಾಮಿ ಅವರಿಗೆ ಅನಿವಾರ್ಯ, ದೇವೇಗೌಡರಿಗೂ ಅನಿವಾರ್ಯ. ಹೇಳಿ ಕೇಳಿ JDS ಬೆಲ್ಟು, JDS ಕಡೆ ಹೆಚ್ಚು ಒಲವಿರುವಂತಹ ಕ್ಷೇತ್ರ ಆಗಿರೋದ್ರಿಂದ, ಜೊತೆಗೆ ಅಲ್ಲಿ ಕ್ಯಾಂಡಿಡೇಟ್ ಯೋಗೇಶ್ವರ್ BJPಯಲ್ಲಿದ್ದರು, NDA ಅಭ್ಯರ್ಥಿಯಾಗಿ ಅವರೇ ನಿಲ್ಲಬೇಕಿತ್ತು. ಆದರೆ ಕುಮಾರಸ್ವಾಮಿಯಿಂದ ತೆರವಾಗಿದ್ದಂಥ ಕ್ಷೇತ್ರ ಆಗಿರೋದ್ರಿಂದ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ. ಅವರು ಕಾಂಗ್ರೆಸ್ಸಿಗೆ ಬಂದರು. ಅವರನ್ನು ಗೆಲ್ಲಿಸಲೇಬೇಕು ಅನ್ನುವಂಥ ಹಠವನ್ನು DK ಸಹೋದರರು ತೊಟ್ಟರು. ಕಾರಣ, ಚನ್ನಪಟ್ಟಣ ಉಪಚುನಾವಣೆಯ ಗೆಲುವು DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಭಾಳ ದೊಡ್ಡ ಶಕ್ತಿಯನ್ನು ತುಂಬುತ್ತೆ. ಹಾಗಾಗಿ ಇಬ್ಬರಿಗೂ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಗೆಲುವು ವೆರಿ 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 ಇಂಪಾರ್ಟೆಂಟ್. ಹಾಗಾಗಿ ಸಿಕ್ಕಾಪಟ್ಟೆ ದುಡ್ಡು ಚೆಲ್ಲಿದ್ರು. 100 ಕೋಟಿ ಅಂತೆ, 200 ಕೋಟಿ ಅಂತೆ, 300 ಕೋಟಿ ಅಂತೆ. ಒಂದು ತಲೆಗೆ, ಒಂದು ಓಟಿಗೆ ಕನಿಷ್ಠ 10,000 ರೂಪಾಯಿ ರೀಚ್ ಆಗಿದೆ ಅನ್ನುವಂಥ ಸುದ್ದಿ ಕೇಳಿನೇ ಆಹಾ ಹೇಗಿದೆ ನೋಡಿ ನಮ್ಮ ಡೆಮೋಕ್ರಸಿ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರುವಂಥ ಈ ಡೆಮೋಕ್ರಸಿ ಸತ್ತು ಹೋಗಿದೆ. ಈ ದೇಶಕ್ಕೆ ಯಾವುದೇ ರೀತಿಯ ಭವಿಷ್ಯ ಇಲ್ಲ. ನಾಳೆ ಈ ವ್ಯವಸ್ಥೆಯನ್ನು ಸರಿ ಮಾಡಬೇಕು ಅಂತ ಯೋಚನೆ ಮಾಡುವಂಥ ಯಾವುದೇ ಒಳ್ಳೆ ಮನಸ್ಸಿರೋನು ರಾಜಕೀಯದ ಕಡೆ ತಿರುಗಿ ನೋಡೋ ಹಾಗಿಲ್ಲ. ಆ ಲೆವೆಲ್ನಲ್ಲಿ ಈ ವ್ಯವಸ್ಥೆಯನ್ನು ಭ್ರಷ್ಟ ವ್ಯವಸ್ಥೆಯನ್ನಾಗಿ ಇವರು ಮಾಡಿದ್ದಾರೆ ಅಂತ ನಾನು ನನ್ನ ಸ್ನೇಹಿತರ ಹತ್ರ ಮಾತಾಡ್ತಿದ್ದೆ. ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಎಲ್ಲ ಚೆನ್ನಾಗಿತ್ತು. 50-50 ಅಂತೆ. ನಿಖಿಲ್ ಒಂದು 5,000 ಲೀಡಲ್ಲಿ ಗೆಲ್ತಾರಂತೆ, ಇಲ್ಲ ಯೋಗೇಶ್ವರ್ ಅವರೇ ಒಂದು 5,000 ಲೀಡಲ್ಲಿ ಗೆಲ್ತಾರಂತೆ. ಏನು ಬೇಕಾರಾಗಲಿ ಟಫ್ ಫೈಟ್ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಇನ್ನೇನು 2 ದಿನ ಇರಬೇಕು ಅನ್ಬೇಕಾದ್ರೆ ಮುಸಲ್ಮಾನರ ಓಲೈಕೆ ಆ ಕಡೆ ಕುಮಾರಸ್ವಾಮಿ ಕಡೆಯಿಂದನೂ ನಡೀತಾ ಇತ್ತು, ಈ ಕಡೆ ಕಾಂಗ್ರೆಸ್ ಕಡೆಯಿಂದನೂ ನಡೀತಾ ಇತ್ತು. ಈ ಅರ್ಜೆನ್ಸಿಯಲ್ಲಿ ಏನಾಗ್ಬಿಡ್ತು, ನಮ್ಮ ಜಮೀರ್ ಅಹಮದ್ ಅವರು ಮುಸಲ್ಮಾನರನ್ನು ಉದ್ದೇಶಿಸಿ ಭಾಷಣ ಮಾಡಬೇಕಾದ್ರೆ ಕಾಲಿಯ ಕುಮಾರಸ್ವಾಮಿ ಅಂತ ಹೇಳ್ಬಿಟ್ರು. ಓಟೇ ಕೊಡಬೇಡಿ ನೀವು, ನಾನೇ ಓಟ್ ಕೇಳಕ್ ಬರಲ್ಲ. ಓಟ್ ಆನಿ ಹೋನಾಗತ್ತೆ, ಓಟ್ ಪೂಜೆ ಆತಾನಿ ಕತೆ. ये कौन बोल रहा सो? हमारा काला कुमारस्वामी. ಕರಿಯ ಕುಮಾರಸ್ವಾಮಿ ಅಂತ ಹೇಳಿದ್ದು ಒಕ್ಕಲಿಗರನ್ನ ಕರಿಯ ಅಂತ ಕರೆದಿದ್ದಾರೆ. ಉಳಿಮೆ ಮಾಡುವ ಒಕ್ಕಲತನದಲ್ಲಿರುವಂಥ ಒಕ್ಕಲಿಗರು, ಬಿಸಿಲಿನಲ್ಲಿ ಬೆಂದು ಹೋಗುವಂಥ ಒಕ್ಕಲಿಗರನ್ನು ನೀವು ಕರಿಯ ಅಂತ ಕರೆದ್ರಲ್ಲ ಅಂಥೇಳಿ ಅದೇ ದೊಡ್ಡ ಮಟ್ಟದಲ್ಲಿ ಮಾಧ್ಯಮಗಳು ಸುದ್ದಿ ಮಾಡಿದ್ವು. ಮನೆಗೂ ಅದನ್ನೇ ಪ್ರಚಾರದ ಅಸ್ತ್ರವನ್ನಾಗಿ ಬಳಸ್ಕೊಂಡ್ರು. CP ಯೋಗೇಶ್ವರ್ ಚುನಾವಣೆ ಎಲ್ಲ ಮುಗಿದ ಮೇಲೆ ಮಾತಾಡ್ತಾ ಜಮೀರ್ ಅವರವರ ಹೇಳಿಕೆ ಬಹುಶಃ ನಮಗೆ ಹಿನ್ನಡೆ ಆಗಬಹುದು ಅಂತ ಕೂಡ ಹೇಳ್ತಾರೆ. ಕೆಲವು ಸ್ಟೇಟ್ಮೆಂಟ್ಗಳು, ಕೆಲವರ ಮಾತುಗಳು ಒಂದು ಸ್ವಲ್ಪ ಜನರ ಭಾವನೆಗೆ ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ. ಜಮೀರ್ ಅವರ ಸ್ಟೇಟ್ಮೆಂಟ್ ಇಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ. ನಾನು ಕೂಡ ಜಮೀರ್ ಅವರ ಹೇಳಿಕೆಯನ್ನು ಖಂಡಿಸಿದ್ದೆ. ಅವರು ನಮಗೆ ಕುಳ್ಳ ಅಂತಿದ್ರು, ನಾನು ಕರಿಯ ಅಂತಿದ್ದೆ. ಇವೆಲ್ಲದು ಇಂಪಾರ್ಟೆಂಟ್ ಅಲ್ಲ. ಕರಿಯ ಅನ್ನೋದು ಒಂದು ವರ್ಣಭೇದ ನೀತಿ.
ಒಂದು ಬಣ್ಣದ ತಾರತಮ್ಯ ಅಥವಾ ಈ ತಾರತಮ್ಯಗಳಿಂದ ಪ್ರಪಂಚದ ಅನೇಕ ರಾಷ್ಟ್ರಗಳಲ್ಲಿ ಅನೇಕ ರೀತಿಯ ಅಲ್ಲೋಲ ಕಲ್ಲೋಲಗಳೇ ಆಗಿದೆ. US ಕಥೆಯನ್ನು ಸ್ವಲ್ಪ ಓದ್ಕೊಳ್ಳಿ ಜಮೀರ್ ಅಹಮದ್ ಅವರೇ. ನನ್ನ ದೇಶದ ಒಳಗಡೆ ಈ ತಾರತಮ್ಯ ನೀತಿಯಿಂದಾಗಿ ಇಲ್ಲಿ 2 ಹೊಸ ಧರ್ಮಗಳು ಹುಟ್ಕೊಂಡ್ವು. ಬೇರೆ ಕಡೆಯಿಂದ ಬಂದಂಥ 2 ಧರ್ಮಗಳು ಆಳವಾಗಿ ಬೇರೂರಿದ್ವು. ತಾರತಮ್ಯಕ್ಕೆ ಅಷ್ಟೊಂದು ತಾಕತ್ತಿದೆ. ತಾಕತ್ತಂದ್ರೆ ಅರ್ಥ ಆಯ್ತಲ್ಲ, ತಾರತಮ್ಯದ ತಾಕತ್ ಹೆಂಗಿದೆ ಅಂದರೆ ಅದರಿಂದ ಕ್ರಾಂತಿ ಹುಟ್ಟುತ್ತೆ. ಆ ಮಟ್ಟಿಗೆ ಈ ತಾರತಮ್ಯ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸುತ್ತೆ. ಚನ್ನಪಟ್ಟಣದಲ್ಲಿ ಅದು ಆಗಬಹುದು ಅಂತಲೇ ಹೇಳಿದ್ದೆ. ಜಮೀರ್ ಅಹಮದ್ ಅವರ ಹೇಳಿಕೆಯನ್ನು ಯಾವುದೇ ಕಾರಣಕ್ಕೂ ಒಪ್ಪಕ್ಕೆ ತಯಾರಿಲ್ಲ, ನಾವು ಒಪ್ಪೋದು ಇಲ್ಲ. ಹಾಗೆಯೇ ನಾನು 1 ವರ್ಷದ ಹಿಂದೆ ಒಂದು ವಿಡಿಯೋವನ್ನು ಮಾಡಿದ್ದೆ. ನನ್ನ ಯೂಟ್ಯೂಬ್ ಚಾನಲ್ ಸಿಗುತ್ತೆ, ಲೈವ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಹೋಗಿ ನೋಡಿ, ಅಲ್ಲಿ ಸಿಗುತ್ತೆ. ಕಾಂಗ್ರೆಸ್ ಸರ್ಕಾರ ಆಗಷ್ಟೇ ಬಂದಿತ್ತು, ಕಸ್ತೂರಿ ರಂಗನ್ ವರದಿಯನ್ನು ತರಬೇಕು ಅಂತ ಮುಂದಾಗುತ್ತೆ. ಇದು ಕಾಡು ಮೇಡಿನ ಸಮಾಚಾರ ಆಗಿರೋದ್ರಿಂದ ಆ ಬದಿಯ ಶಾಸಕರು, ಎಕ್ಸಾಂಪಲ್ ತೀರ್ಥಹಳ್ಳಿಯ ಶಾಸಕ ಆರಗ ಜ್ಞಾನೇಂದ್ರ ಅವರು BJP ಸರ್ಕಾರದ ಅವಧಿಯಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ದವರು. ಆ ಆರಗ ಜ್ಞಾನೇಂದ್ರ ಈ ಕಸ್ತೂರಿ ರಂಗನ್ ವರದಿಯನ್ನ ವಿರೋಧಿಸಿ ನಡೆದ ಪ್ರತಿಭಟನೆಯ ವೇಳೆ ಈ ಉತ್ತರ ಕರ್ನಾಟಕದವರು, ಯಾಕಂದರೆ ಈ ಈಶ್ವರ್ ಖಂಡ್ರೆ ಅರಣ್ಯ ಮಂತ್ರಿ ಆಗಿರ್ತಾರೆ, ಈ ಉತ್ತರ ಕರ್ನಾಟಕದವರು ಕಾಡು ಮೇಡ ನೋಡಿರಲ್ಲ, ಬರೀ ಬಿಸಿಲಲ್ಲಿರ್ತಾರೆ, ಸುಟ್ಟು ಕರಕಲಾಗಿರ್ತಾರೆ. ಈ ಖರ್ಗೆನೇ ನೋಡಿ, ಅವ್ರು ನೋಡಿದ್ರೆ ಗೊತ್ತಾಗಲ್ವಾ ಸುಟ್ಟು ಕರಕಲಾಗಿರ್ತಾರೆ ಅಂತೇಳಿ ಖರ್ಗೆ ಬಣ್ಣವನ್ನು ಲೇವಡಿ ಮಾಡಿದಾಗ ನಾನು ಸುಮಾರು 40 ನಿಮಿಷದ ವಿಡಿಯೋ ಮಾಡಿಬಿಟ್ಟು ಆರಗ ಜ್ಞಾನೇಂದ್ರ ಅವರಿಗೆ ಕ್ಯಾಕರಿಸಿ ಉಗ್ದಿದ್ದೆ. ಒಂದು ದುರದೃಷ್ಟ ಏನು ಅಂತ ಹೇಳಿದ್ರೆ ಫಾರೆಸ್ಟ್ ಮಿನಿಸ್ಟರ್ ಆಗೋರು ಆ ಕಡೆ, ಫಾರೆಸ್ಟ್ ಇಲ್ದಿತ್ತು ಅವರಿಗೆ ಮರ ಗಿಡ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಅದು ನೆರಳು ಅಂದ್ರೆ ಏನು ಅಂತ ಗೊತ್ತಿಲ್ಲ, ಸುಟ್ಟು ಕರಕಲಾಗಿರ್ತಾರೆ. ನಮ್ ಖರ್ಗೆ ಅವ್ರನ್ನ ನೋಡಿದ್ರೆ ಗೊತ್ತಾಗ್ತದೆ. ಪಾಪ ತಲೆ ಕೂದಲು ಮುಚ್ಕೊಂಡಿದ್ರಿಂದ ಸ್ವಲ್ಪ ಉಳ್ಕೊಂಡಿದ್ದಾರೆ, ಅವೇ ನೆರಳು. ಆದರೆ ಅವತ್ತು ಮಾಧ್ಯಮದವರು ಇದನ್ನು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಲೇ ಇಲ್ಲ. ಇವತ್ತು ಜಮೀರ್ ಅಹಮದ್ ಕುಮಾರಸ್ವಾಮಿ ಅವರನ್ನ ಕರಿಯ ಅಂದಿದ್ದಕ್ಕೆ ಮಾಡಿದ್ರಲ್ಲ, ಈ ಉಪಚುನಾವಣೆ ಹೊತ್ತಿನಲ್ಲಿ ಈ ಸುದ್ದಿಯನ್ನು ಯಾಕೆ ಮಾಡಬೇಕಾಗಿತ್ತು, ಯಾಕೆ ಡಿಬೇಟ್ ಮಾಡಬೇಕಾಗಿತ್ತು, ಯಾಕೆ 24x7 ಈ ಸುದ್ದಿಯನ್ನು ಬಡ್ದು ಬಾಯಿಗೆ ಹಾಕೊಳ್ಬೇಕಿತ್ತು ಅಂತ ಮಾಧ್ಯಮದವರಿಗೆ ತುಂಬ ಚೆನ್ನಾಗಿ ಕ್ಲಾರಿಟಿ ಇತ್ತು. ಯಾಕಂದರೆ ಆಲ್ಮೋಸ್ಟ್ ಮಾಧ್ಯಮಗಳು ಕಾಂಗ್ರೆಸ್ ವಿರೋಧಿಗಳು, ಆಲ್ಮೋಸ್ಟ್ ಮಾಧ್ಯಮಗಳು ಮುಸ್ಲಿಂ ವಿರೋಧಿಗಳು, ಆಲ್ಮೋಸ್ಟ್ ಮಾಧ್ಯಮಗಳಿಗೆ ಫೀಡ್ ಕೂಡ ಆಗಿತ್ತು. ಹಾಗಾಗಿ ಹಗಲು ರಾತ್ರಿ ಕುಮಾರಸ್ವಾಮಿ ಅವರನ್ನ ಕರಿಯ ಅಂದಿದ್ದು ಘನಘೋರ ಅಪರಾಧ ಅಂತ ಹೇಳ್ಬಿಟ್ಟು ಸುದ್ದಿ ಮಾಡಿದ್ರು. ಘನಘೋರ ಅಪರಾಧ ಅನ್ನೋದನ್ನು ನಾನು ಒಪ್ಪಿಕೊಳ್ತೇನೆ. ಆದರೆ ಖರ್ಗೆ ಅವರ ಬಣ್ಣದ ಬಗ್ಗೆ ಅವರಿಗಿಲ್ಲದಂತಹ ಕಾಳಜಿ, ಕನಿಕರ, ಆಕ್ರೋಶ ಕುಮಾರಸ್ವಾಮಿ ಅವರ ಬಣ್ಣದ ಮೇಲೆ ಇತ್ತು. ಏನಾದರೂ ವ್ಯತ್ಯಾಸ ಇತ್ತಾ ಖರ್ಗೆ ಅವರ ಬಣ್ಣಕ್ಕೂ ಮತ್ತು ಕುಮಾರಸ್ವಾಮಿ ಅವರ ಬಣ್ಣಕ್ಕೂ? ಎರಡು ಒಂದೇ ಬಣ್ಣ ತಾನೆ. ಹಾಗಾದರೆ ಖರ್ಗೆ ಅವರನ್ನ ಸುಟ್ಟು ಕರಕಲಾಗಿರ್ತಾರೆ ಅಂತ ಹೇಳಿದ ವ್ಯಕ್ತಿ BJPಗೆ ಸೇರಿದ ವ್ಯಕ್ತಿ ಆಗಿರೋದ್ರಿಂದ BJPಯ ಗೋಧಿ ಮೀಡಿಯಾಗಳು ಇದನ್ನು ದೊಡ್ಡ ಸುದ್ದಿಯಾಗೂ ಮಾಡಲೂ ಇಲ್ಲ. ಜೊತೆಗೆ ಖರ್ಗೆ ಅವರು ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಆಗಿರೋದ್ರಿಂದ ಅದು ಇವರಿಗೆ ಹಿತವನ್ನು ತರುವುದರಿಂದ ಈ ಸವರ್ಣೀಯರ ಜಗತ್ತಿಗೆ ಅದು ತುಂಬ ಸಂತೋಷವನ್ನು ಉಂಟು ಮಾಡುವುದರಿಂದ ಅವರು ಸುದ್ದಿ ಮಾಡಲಿಕ್ಕೆ ಹೋಗಲಿಲ್ಲ. ಅವತ್ತು ನಿಮಗೆ ಇಲ್ಲದಂತಹ ಆಕ್ರೋಶ ಇವತ್ತಿದೆ ಅಂದರೆ ನಾವು ನಿಮ್ಮ ನಿಲುವನ್ನು ಕೂಡ ಪ್ರಶ್ನೆ ಮಾಡಬೇಕು ಅಂತಾರೆ. ಆಫ್ಕೋರ್ಸ್ ಇವ್ರನ್ನ ಪ್ರಶ್ನೆ ಮಾಡೋದು ಏನಿದೆ, ಇವ್ರು ಏನು ಅನ್ನೋದು ಜಗಜ್ಜಾಹೀರೇ ಅಲ್ವೇ. ಇನ್ನು ಚುನಾವಣೆ ಮುಗೀತು, ಎಲ್ಲ ಆದಮೇಲೆ ಕುಮಾರಸ್ವಾಮಿ ಅವರು ಎಲೆಕ್ಷನ್ ಸಂದರ್ಭದಲ್ಲಿ ಇನ್ನು 2 ದಿನ ಇರಬೇಕಾದ್ರೆ ಜಮೀರ್ ಹೇಳಿಕೆಯನ್ನು ಕೊಡ್ತಾರೆ. ಅವತ್ತು ರಿಯಾಕ್ಟ್ ಮಾಡಲಿಲ್ಲ. ಚುನಾವಣೆ ಮುಗಿದ ಮೇಲೆ ರಿಯಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜಮೀರ್ ಅಹಮದ್ಗೆ ನಾನು ಕುಳ್ಳ ಅಂತ ಯಾವಾಗ ಹೇಳ್ತಿದ್ದೆ? ನಾನು ಹೇಳೇ ಇಲ್ಲ. ಅವನಿಗೇನು ಇಷ್ಟ ಬಂದಾಗ ಅವನು ಮಾತಾಡ್ತಾನೆ ಅಂತ ಹೇಳ್ತಾ ಒಂದು ಮಾತನ್ನು ಯೂಸ್ ಮಾಡ್ತಾರೆ. ಅದು ಮುಸಲ್ಮಾನ ಕಮ್ಯುನಿಟಿಗೆ ಸಂಬಂಧಪಟ್ಟಿದ್ದು. ದೇವೇಗೌಡರು ಕಾಂದಾನೆ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು ಲೆಕ್ಕ ಆಗಿ. ಕಷ್ಟಪಟ್ಟು ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡೋರ ದೇವೇಗೌಡರು ಕಾಂದಾನ ಖರೀದಿ ಮಾಡೋಕ್ಕೆ. ಇಲ್ಲಿ ಮುಸ್ಲಿಂ ಕಮ್ಯುನಿಟಿಯವರು ಏನೆಲ್ಲ ಚಂದ ಎತ್ಬಿಟ್ಟು ಇಲ್ಲೆಲ್ಲ ಟೈರ್ ಅಂಗಡಿಲಿ ಅಂಗಡಿಲಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಾಂದಾನ ಕೊಂಡ್ಕೊತಾರ. ಮುಸಲ್ಮಾನರು ಓಟ್ ಬೇಡ ಅಂತ ಹೇಳ್ತಿದ್ರಿ, ಈಗ ಮುಸ್ಲಿಮ್ಸು ಓಟ್ ಬೇಕು ಅಂತ ಕೇಳಕ್ಕೆ ಬಂದಿದ್ದೀರಿ. ನಿಮ್ಮ ದುಡ್ಡಿಗೆ ಓಟನ್ನು ಮಾರ್ಕೊಳ್ಳೋರು ಮುಸಲ್ಮಾನರಲ್ಲ. ಮುಸಲ್ಮಾನರು ಬೇಕಾದರೆ ದುಡ್ಡು ಕೊಟ್ಟು ನಿಮ್ಮನ್ನು ನಿಮ್ಮ ಕುಟುಂಬನ ಖರೀದಿ ಮಾಡ್ತಾರೆ ಅಂತ ಹೇಳ್ತಾರೆ. मुसलमाना से पैसा खरीदे। ए कुमारस्वामी तेरी बोली बोल, एक एक पैसा चंदा करके तेरे पूरे खानदान को खरीदने की ताकत मुसलमानों रख पाई। ನೋಡಿ, ಆ ಪದದ ಅರ್ಥವನ್ನು ನೋಡಿದಾಗ ವೆರಿ 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 ರಾಂಗ್, ಸರಿ ಇಲ್ಲ ಅಂತಲೇ ಅನಿಸುತ್ತೆ. ಆದರೆ ಕಾಂಟೆಕ್ಸ್ಟ್ ಅರ್ಥ ಮಾಡ್ಕೊಂಡಾಗ ಸರಿ ಇದೆಯಲ್ಲ. ಇದೇ ಕುಮಾರಸ್ವಾಮಿ ಅವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ JDS 18-19 ಸ್ಥಾನಗಳನ್ನು ಪಡೆದು ಹೀನಾಯ ಸ್ಥಿತಿಗೆ ಹೋದಾಗ ಮುಸಲ್ಮಾನರೇ ನಮ್ಮ ಕೈ ಬಿಟ್ಬಿಟ್ರು, ಮುಸಲ್ಮಾನರೆಲ್ಲ ಕಾಂಗ್ರೆಸ್ಗೆ ಓಟ್ ಹಾಕಿದ್ರು ಅಂತೇಳಿ ನಮಗೇನು ಮುಸಲ್ಮಾನರು ಓಟ್ ಬೇಕಾಗಿಲ್ಲ, ಆ ಮುಸಲ್ಮಾನ ಸಮುದಾಯವನ್ನೇ ನಾವು ಗುರಿಯಾಗಿಟ್ಕೊಂಡೇನು ರಾಜಕೀಯ ಮಾಡ್ತಿಲ್ಲ, ಅವ್ರನ್ನ ನಂಬ್ಕೊಂಡೇನು ರಾಜಕೀಯ ಮಾಡ್ತಿಲ್ಲ, ಇನ್ನು ಮುಂದೆ ಅವ್ರು ಓಟೇ ಬೇಡ ಅಂತ ಅವ್ರನ್ನ ಸ್ಟೇಟ್ಮೆಂಟ್ ಕೊಡ್ತಾರೆ. ನನಗೇನು ಕದ್ದು ಮುಚ್ಚಿ ಏನಿಲ್ಲ, ಹಿಂದೂ ಮುಂದೂ ಇಲ್ಲ. ಅದಕ್ಕೆ ನಾನು ಹೇಳಿದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಇದಿರಬೇಕು ಈ ರಾಜ್ಯದಲ್ಲಿ ಅಂತ ಹೇಳಿ.
ನಾನು ಮುಸಲ್ಮಾನ್ ಸಮಾಜದ ಮೇಲೆ ಡಿಪೆಂಡ್ ಆಗಿ ರಾಜಕೀಯ ಮಾಡ್ತಾ ಇಲ್ಲ, ಅದನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಹಾಗೆ ಮುಸಲ್ಮಾನ್ ಸಮಾಜಕ್ಕೆ ರಕ್ಷಣೆ ಕೊಡೋರು ಯಾರು? ಕಾಂಗ್ರೆಸ್ನವ್ರು ಇರ್ತಾರಾ? ಇದೇ ಕುಮಾರಸ್ವಾಮಿ ಬೇಕು ಅವರಿಗೆ ಮುಸಲ್ಮಾನ್ ಸಮಾಜಕ್ಕೆ. ಆ ಸ್ಟೇಟ್ಮೆಂಟು ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ದೊಡ್ಡ ಅಸ್ತ್ರ ಆಗುತ್ತೆ. ಅದು ಮುಸಲ್ಮಾನ ಏರಿಯಾಗಳಲ್ಲೆಲ್ಲ ಮೈಕಲ್ಲಿ ಇಟ್ಟು ಪ್ಲೇ ಮಾಡಿಬಿಟ್ಟು ಅದನ್ನು ತೋರಿಸ್ತಾನೆ. ಓಟೇ ಕೊಡಬೇಡಿ ನೀವು, ನಾನೇ ಓಟ್ ಕೇಳಕ್ ಬರಲ್ಲ. ಓಟ್ नहीं होना कहते वोट पूछने आता नहीं कहते. ये कौन बोल रहा सो? हमारा काला कुमारस्वामी. ನೋಡಿ, ಕುಮಾರಸ್ವಾಮಿ ಓಟ್ ಬೇಡ ಅಂತ ಹೇಳ್ತಾರೆ, ಈಗ ಓಟ್ ಕೇಳಕ್ಕೆ ಬಂದಿದ್ದಾರೆ. ಇವತ್ತು ಅವ್ರು ಅನ್ಕೊಂಡಿರ್ಬೋದು ಅವ್ರು ದುಡ್ಡು ಕೊಟ್ಟು ನಮ್ಮನ್ನು ಖರೀದಿ ಮಾಡ್ತಾರಂತ, ನಾವೇ ಅವರನ್ನು ಖರೀದಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಪಾಪ ಜಮೀರ್ ಕನ್ನಡದ ಸಮಸ್ಯೆಗಳು ಹೆಂಗಿದೆ ಅಂದರೆ ಏನೋ ಮಾತಾಡೋಕೆ ಹೋಗಿ ಏನೇನೋ ಮಾತಾಡ್ಬಿಡ್ತಾರೆ. ಆದರೆ ಸ್ವಲ್ಪ ಪರಿಜ್ಞಾನ ಇಟ್ಕೊಂಡೇ ಮಾತಾಡಿ ಜಮೀರ್ ಅವರೇ. ಬಾಯಿ ಬಂದಂಗೆ ಮಾತಾಡೋಕ್ಕೆ ಆಗಲ್ಲ, ಎಲ್ಲ ಕಡೆನೂ ಅದು ನಡೆಯಲ್ಲ, ಅದರಿಂದ ಎಡವಟ್ಟುಗಳು ಜಾಸ್ತಿ ಅದು ಆಗಿದೆ ಅಂತ ಮತ್ತೊಮ್ಮೆ ಜಮೀರ್ ಅಹಮದ್ ಅವರನ್ನು ಎಚ್ಚರಿಸುತ್ತಾ ಕುಮಾರಸ್ವಾಮಿ ಅವರೇ ಅದಕ್ಕೆ ರಿಯಾಕ್ಟ್ ಮಾಡುವ ಬರುದಲ್ಲಿ ಮುಸಲ್ಮಾನ ಕಮ್ಯುನಿಟಿ ದೇವೇಗೌಡರ ಕುಟುಂಬವನ್ನು ಖರೀದಿ ಮಾಡ್ತಾರಾ? ಏನು ಮುಸ್ಲಿಂ ಕಮ್ಯುನಿಟಿ ಅವರು ಚಂದ ಎತ್ತಿ ಟೈರ್ ಅಂಗಡಿ ಪೈರ್ ಅಂಗಡಿಯಲ್ಲಿ ದುಡ್ಡು ಸಂಪಾದನೆ ಮಾಡಿಬಿಟ್ಟು ಖರೀದಿ ಮಾಡ್ತೀರಾ ಅಂತ ಕೇಳಿದ್ರೆ, ದೇವೇಗೌಡರು ಕಾಂದನ್ನೇ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು ಲೆಕ್ಕ ಆಗಿ. ಕಷ್ಟಪಟ್ಟು ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡೋರ ದೇವೇಗೌಡರು ಕಾಂದನ ಖರೀದಿ ಮಾಡೋಕ್ಕೆ? ಇಲ್ಲಿ ಮುಸ್ಲಿಂ ಕಮ್ಯುನಿಟಿಯವರು ಏನೆಲ್ಲ ಚಂದ ಎತ್ಬಿಟ್ಟು ಇಲ್ಲೆಲ್ಲ ಟೈರ್ ಅಂಗಡಿಲಿ ಪೈರ್ ಅಂಗಡಿಲಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಾಂದನ್ ಕೊಂಡ್ಕೊತಾರ? ಕುಮಾರಸ್ವಾಮಿ ಅವರೇ, ನಿಮ್ಮನ್ನು ಕರಿಯ ಅಂದಿದ್ಯಾರು? ಆಮೇಲೆ ಮುಸಲ್ಮಾನರು ನಿಮ್ಮ ಕುಟುಂಬವನ್ನು ಖರೀದಿ ಮಾಡ್ತೀನಿ ಅಂದವ್ರು ಯಾರು? ಜಮೀರ್ ಅಹಮದ್. ಜಮೀರ್ ಅಹಮದ್ ಏನಾದರೂ ಮುಸಲ್ಮಾನರ ಧ್ವನಿಯೇ? ಮುಸಲ್ಮಾನ ಕಮ್ಯುನಿಟಿ ಎಲ್ಲ ತೀರ್ಮಾನ ಮಾಡಿಬಿಟ್ಟು ಇನ್ನು ಮುಂದೆ ಮುಸಲ್ಮಾನ ಸಮುದಾಯ, ಅದರ ಕರ್ನಾಟಕದ ಮುಸಲ್ಮಾನ ಸಮುದಾಯದ ಅಭಿಪ್ರಾಯವನ್ನು ನೀವು ಜಮೀರ್ ಅಹಮದ್ ಅವರ ನಾಲಿಗೆಯಲ್ಲಿ ಕೇಳ್ಬೋದು. ಜಮೀರ್ ಅಹಮದ್ ಏನು ಹೇಳ್ತಾರೋ ಅದು ಮುಸಲ್ಮಾನ ಕಮ್ಯುನಿಟಿಯ ಅಭಿಪ್ರಾಯ ಅಂತೇನಾದರೂ ಟರವು ಬರೆದಿದ್ದಾರಾ? ಅಥವಾ ಹಿಂದೂ ಕಮ್ಯುನಿಟಿಯ ವಿಚಾರನೇ ತಗೊಳ್ಳಿ. ಈಗ ಯತ್ನಾಳಾದಿಯಾಗಿ ಎಲ್ಲರೂ ಮಾತಾಡ್ತಾರೆ, ಇಡೀ ಹಿಂದೂ ಸಮುದಾಯ, ಇಡೀ ಹಿಂದೂ ಕಮ್ಯುನಿಟಿ ನಮ್ಮ ಅಭಿಪ್ರಾಯ ಯತ್ನಾಳ್ ನಾಲ್ಗೆಲ್ಲಿ ಬರುತ್ತೆ, ಈಶ್ವರಪ್ಪ ನಾಲ್ಗೆಲ್ಲಿ ಬರುತ್ತೆ. ಹಿಂದೂ ಸಮುದಾಯದ ಅಭಿಪ್ರಾಯಗಳನ್ನು ಇವರ ನಾಲಿಗೆಯಲ್ಲಿ ನೀವು ಕೇಳ್ಬೋದು. ಇವ್ರು ಏನು ಹೇಳ್ತಾರೋ ಅದು ಹಿಂದೂ ಸಮುದಾಯ ಅಭಿಪ್ರಾಯ ಅಂತ ಹೇಳಿದ್ರು ಟರವ್ ಬರ್ಕೊಟ್ಟಿದ್ದಾರಾ? ಜಮೀರ್ ಅಹಮದ್ ಅವ್ರು ಮೂಗಿನ ನೇರಕ್ಕೆ ಮಾತಾಡಿದ್ರು. ಅದು ತಪ್ಪು ಅಥವಾ ಸರಿ ಅದು ನಿಮಗೆ ಗೊತ್ತಿದೆ, ನೀವು ಅವ್ರ ಮೇಲೆ ದೂರು ದಾಖಲು ಮಾಡ್ಬೋದಿತ್ತು. ನೀವು ದೂರು ದಾಖಲು ಮಾಡಲಿಲ್ಲ. ಗಳಸ್ಯ ಕಂಠಸ್ಯ ಗೆಳತನ ಅದು ಅಂತ ಹೇಳಿಬಿಟ್ಟು ಡಿ ಕೆ ಶಿವಕುಮಾರ್ ಆದಿಯಾಗಿ ನಿಮ್ಮ ಜೊತೆ ಇದ್ದಂಥ ಚಲುವರಾಯಸ್ವಾಮಿ, ಬಾಲಕೃಷ್ಣ ಎಲ್ಲ ಆ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ. ನೀವು ಕೆಸರು ಗಿಸರು ಅಂತ ಹೇಳ್ಬಿಟ್ಟು ರಿಯಾಕ್ಟ್ ಮಾಡ್ತಾರೆ. ಬಿಟ್ಟರೆ ಜಮೀರ್ ಅಹಮದ್ ಮೇಲೆ ನಿಮಗೆ ಅಂಥ ದ್ವೇಷ ಇದ್ದರೆ ಅವ್ರ ಮೇಲೆ ಕೇಸ್ ಹಾಕಿ, ವರ್ಣಭೇದ ನೀತಿ ಅಡಿ ತಂದು ಕೇಸ್ ಹಾಕಿ, 100% ಕೇಸ್ ನಿಲ್ಲುತ್ತದೋ ಹೋಗಲಿ, ಅದು ಮಾಡೋಕ್ಕೆ ನಿಮಗೆ ಮನಸ್ಸಿಲ್ಲ ಅಂತಲೇ ಹಿಡ್ಕೊಳ್ಳಿ. ಜಮೀರ್ ಅವರನ್ನು ಕರೆಸಿ ಕೂರಿಸಿ ಏನಾದರೂ ಸಿಟ್ಗಿಟ್ ಬಂದಂದ್ರೆ 2 ಕಪಾಳ ಕೊಡಿರಿ, ಏನಾದರೂ ಮಾಡಿ. ಗಳಸೆ ಕಂಠಸೆ ಅಂತಾದರೆ ಯಾಕೆ ಹಂಗೆ ಮಾತಾಡ್ತೀವಿ ಅಂತ ಕೇಳಿ, ಗಲಾಟೆ ಮಾಡಿ, ಇಲ್ಲ ಕ್ಯಾಕರ್ಸ್ ಉಗೇರಿ, ಏನು ಬೇಕಾದರೂ ಮಾಡಿ. ಕಮ್ಯುನಿಟಿ ಯಾಕೆ ತಗೊಬರ್ತೀರಾ? ಈ ಹಿಂದೆ ತೇಜಸ್ವಿ ಸೂರ್ಯ ಅಂತ ಒಬ್ಬ ಇದ್ದ, ಈಗ MP ಏನಾಗಿದ್ದಾನೆ, ಆವಾಗಲೂ MP ಆಗಿದ್ದ ಅವನು ಇದೇ ಟೌನ್ ಹಾಲ್ ಮುಂದೆ ಮಾತಾಡಬೇಕಾದ್ರೆ ಪಂಕ್ಚರ್ ಶಾಪ್ ಅಂತ ಹೇಳ್ದ. ಯಾಕೆ ಕಮ್ಯುನಿಟಿ, ಒಂದು ಕಮ್ಯುನಿಟಿನ ಪಂಕ್ಚರ್ ಶಾಪು, ಗುಜರಿ ಅಂಗಡಿ, ಟೈರ್ ಅಂಗಡಿ ಯಾಕೆ? ಅವರ ಮನಸ್ಥಿತಿ ಏನು ಅಂತಕ್ಕಂಥದ್ದು ಗೊತ್ತಾಗ್ತದೆ. ದಲಿತರು, ಹಿಂದುಳಿದವರು, ಶೂದ್ರರು ಯಾರು ಎಲ್ಲ ಅವಕಾಶಗಳಿಂದ ವಂಚಿತರಾಗಿದ್ದರು. ಆ ವಂಚಿತರಾಗಿ ಮಾಡಿತ್ತು ಆ ವ್ಯವಸ್ಥೆ ರೆಪ್ರೆಸೆಂಟ್ ಮಾಡೋರು ಅವ್ರಿಂದ ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗುತ್ತೆ? ಯಾರಿಗೂ ಅಕ್ಷರ ಗೊತ್ತಿಲ್ಲ, ಯಾರು ಕೂಲಿ ಮಾಡ್ಕೊಂಡು ಬದುಕ್ತಾರೆ, ಯಾರು ಬಡತನ ಇದ್ದಾರೆ, ಅವ್ರಿಗೆ ಸಾಮಾಜಿಕ ನ್ಯಾಯ ಕೊಡದೇ ಇದ್ದಂಥ ವ್ಯವಸ್ಥೆ ಪರವಾಗಿರೋರು ಅವರು. ಟೈರ್ ಅಂಗಡಿ, ಗುಜರಿ ಅಂಗಡಿ, ಪಂಕ್ಚರ್ ಶಾಪ್ ಇಡಬಾರ್ದಾ? ನಿಯತ್ತಾಗಿ ದುಡಿತಾರಲ್ರಿ. ಕಬ್ಬಣ ಬಡ್ದೋ, ಕಬ್ಬಣ ಹೊಡೆದೋ, ಮೈಕೈ ಗಾಯ ಮಾಡ್ಕೊಂಡು ಕೂಲಿ ಮಾಡೋ, ಒಂದು ಹೊತ್ತಾದರೂ ಊಟ ಮಾಡಿ ನೆಮ್ಮದಿಯಾಗಿ ಮಲಗ್ತಾರಲ್ರಿ. 1 ಹೊತ್ತು 2 ಹೊತ್ತು 3 ಹೊತ್ತು ಮಾಡ್ತಾರೆ ಬಿಡಿ, 1 ಹೊತ್ತು ಊಟ ಮಾಡಿ ಮಲಗುವಂಥ ಸಂದರ್ಭ ಕಾಲ ಎಲ್ಲೂ ಇಲ್ಲ. 500,000 ರೂಪಾಯಿ ದುಡಿತಾರೆ. ಆದರೆ ಕಷ್ಟಪಟ್ಟು ದುಡಿತಾರೆ, ಶ್ರಮಪಟ್ಟು ದುಡಿತಾರೆ, ದುಡ್ದು ಹೇಗೋ ಬದುಕ್ತಾರೆ. ಯಾವನೋ ಜಮೀರು ಇನ್ಯಾವನೋ ಕೊಡೋಂಥ ಸ್ಟೇಟ್ಮೆಂಟಿಗೆ ಸುತ್ತಿ ಬಳಸಿ ಆ ಕಮ್ಯುನಿಟಿನ ಯಾಕೆ ಟಾರ್ಗೆಟ್ ಮಾಡ್ತೀರಾ? ನಿಮಗೆ ಒಂದು ಪ್ರಬುದ್ಧತೆ ಬೇಕಾಗಿತ್ತು ಕುಮಾರಸ್ವಾಮಿ ಅವರು. ಏನಾಯ್ತು ನಿಮಗೆ? JDS ಅಂದರೆ ಏನು? ಜಾತ್ಯತೀತ ಜನತಾದಳ. ನಿಮ್ಮ ಪಕ್ಷವನ್ನು ಬೆಳೆಸಿದ್ಯಾರು? ನಿಮ್ಮ ಪಕ್ಷದ ಜೊತೆ ನಿಂತವ್ರು ಯಾರು? ಆಲ್ಮೋಸ್ಟ್ ಮುಸಲ್ಮಾನರು ನಿಂತೇ ಇಲ್ವಾ? ನಿಮ್ಮ ಪಕ್ಷದಿಂದ ಅನೇಕ ಮುಸಲ್ಮಾನ ಮುಖಂಡರು ಹೊರಗೆ ಬಂದೇ ಇಲ್ವಾ? ಮುಸಲ್ಮಾನರು ಓಟೇ ಹಾಕಿಲ್ವಾ? ಯಾವುದೋ ಒಂದು ಎಲೆಕ್ಷನಲ್ಲಿ ಸೋತು ಕೂಡಲೇ ಅದು ಮುಸಲ್ಮಾನರೇ ನಮ್ಮ ಕೈ ಬಿಟ್ಟಿದಂದು ಯಾಕೆ ಅನ್ಕೋತೀರಿ? ಉಳಿದವರೆಲ್ಲ ಓಟ್ ಹಾಕಿದ್ರೆ ನೀವು ಗೆಲ್ತಾ ಇರಲಿಲ್ವಾ? ಮುಸಲ್ಮಾನರ ಓಟಿಂದ ಮಾತ್ರ ನೀವು ಗೆಲ್ಲೋದಾ?
ನಿಮಗೆ ಓಟ್ ಹಾಕದ ನಿಮ್ಮ ಜಾತಿಯು ಸೇರಿದ ಹಾಗೆ ನಿಮಗೆ ಯಾರು ಕೈ ಕೊಟ್ಟಿದ್ದಾರೋ, ನಿಮ್ಮನ್ನು ಯಾರು ಕೈ ಬಿಟ್ಟಿದ್ದಾರೋ ಅವ್ರ ಬಗ್ಗೆನೂ ಮಾತಾಡಿ. ಯಾಕೆ ಸೋತ್ರು ಗೆದ್ರು ಏನು ಮಾಡಿದ್ರು ಮುಸಲ್ಮಾನರನ್ನೇ ಯಾಕೆ ಈಸಿಯಾಗಿ ತಗೋತೀರಾ ನೀವು? ಅವ್ರನ್ನ ಯಾಕೆ ಕೇಳ್ಕೊಂಬರ್ತೀರಾ ಪದೇ ಪದೇ? ಆಲ್ರೆಡಿ ಇದೇ ಮುಸಲ್ಮಾನರ ವಿರುದ್ಧ ದ್ವೇಷದ ಅಂಗಡಿಯನ್ನು ತೆರೆದು ಕೋಮು ಭಾವನೆಯನ್ನು ಕೆರಳಿಸುತ್ತಿರುವಂಥ ಈಶ್ವರಪ್ಪ ಯತ್ನಾಳ್ ಆದಿಯಾಗಿ ಪುಂಖಾನುಪುಂಖವಾಗಿ ನಾಡಿನಲ್ಲಿ ದ್ವೇಷದ ಜ್ವಾಲೆಯನ್ನು ಹೊತ್ತಿಸುವ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ನೀವೊಂದು ಅಂಗಡಿ ಓಪನ್ ಮಾಡಿದ್ರಲ್ಲ, ಅವರ ದ್ವೇಷದ ಅಂಗಡಿಯ ಸಾಲಿನಲ್ಲಿ ನಿಮ್ಮದೊಂದು ಟೈರ್ ಅಂಗಡಿ ಓಪನ್ ಆಯ್ತಲ್ಲ ಕುಮಾರಸ್ವಾಮಿ ಅವರೇ, ಈಗ ತಪ್ಪಲ್ವಾ? ನೀವು ಯಾವುದೋ ಒಂದು ಚುನಾವಣೆ ಸೋಲು, ನಿಮ್ಮ ಮಗ ನಿಖಿಲ್ ಕುಮಾರಸ್ವಾಮಿ ರಾಮನಗರದಲ್ಲಿ ಸೋತ, ಅಲ್ಲಿ ಮುಸಲ್ಮಾನರು ನಮ್ಮ ಮಗನಿಗೆ ಓಟ್ ಹಾಕಿಲ್ಲ, ಇಕ್ಬಾಲ್ ಹುಸೇನ್ ಗೆದ್ಬಿಟ್ಟ ಅಂತೇಳಿ. ಯಾಕೆ ನೀವು ಅಪ್ಡೇಟ್ ಆಗ್ತಾ ಇದ್ದೀರಾ? ಮುಸಲ್ಮಾನರು ಓಟ್ ಬೇಡ ಅಂದ್ರಿ, ಈಗ ಅದೇ ತೇಜಸ್ವಿ ಸೂರ್ಯ ಹೇಳಿದ ಪಂಕ್ಚರ್ ಅಂಗಡಿ ಥರನೇ ಟೈರ್ ಅಂಗಡಿ ಲೆವೆಲಿಗೆ ಬಂದ್ರಿ. ನಾಳೆ ಇದೇ ಈಶ್ವರಪ್ಪ ಈಗ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ನವರನ್ನು ಮುಸಲ್ಮಾನರನ್ನ ಹುಡುಕಿ ಕೊಲ್ತಾರೆ ಹಿಂದೂಗಳು ಅಂತ ಒಂದು ಏನೋ ಪ್ರೆಸ್ ಮೀಟಲ್ಲಿ ಮಾತನಾಡಿ ಅವನ ಮೇಲೆ ಈಗ ಶಿವಮೊಗ್ಗದ ಜಯನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಬಿದ್ದಿದೆ. ಈ ರಾಜ್ಯದಲ್ಲಿ ಸಾಧು ಸಂತರ ನೇತೃತ್ವದಲ್ಲಿ, ಧರ್ಮಾಭಿಮಾನಿಗಳ ನೇತೃತ್ವದಲ್ಲಿ ದಂಗೆ ಏಳುತ್ತೆ. ಕಾಂಗ್ರೆಸ್ಸಿಗರನ್ನ ಹುಡುಕಿ ಹೊಡೆಯುವಂಥ ಕಾಲ ಬರುತ್ತೆ. ಯಾವ ಮುಸಲ್ಮಾನರ ರೀತಿ ಮಹಾಪುರುಷರಿಗೆ ಅಪಮಾನ ಮಾಡ್ತಾರೆ ಅವ್ರನ್ನೂ ಕೂಡ ರಸ್ತೆನಲ್ಲಿ ಕೊಲ್ಲಂಥ ದಿನ ಬರುತ್ತೆ. ಆ ಮನುಷ್ಯನ ಲಂಗು ಲಗಾಮ್ ಇಲ್ಲದ ನಾಲಿಗೆ ಬರೀ ಇದನ್ನೇ ಮಾಡ್ಕೊಂಡು ಬಂದ, ಇದೇ ರಾಜಕೀಯ ಅಂತ ಅನ್ಕೊಂಡ. ಆತನಿಗೆ BJPಯಿಂದ ಹೊರಗೆ ಹಾಕಿದ್ರು, ಇನ್ನೂ ಬುದ್ಧಿ ಬಂದಿಲ್ಲ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತರು, ಜನ ಮೂಸದೇ ಇದ್ರು, ಸರಿಯಾಗಿ ಒಂದು 10,000 ಓಟನ್ನು ಕೂಡ ಪಡೆಯಲಾಗದೆ ಹೀನಾಯವಾಗಿ ಸೋತರು ಕೂಡ ತಾನು ಆಗಾಗ್ಗೆ ಬಂದುಬಿಟ್ಟು ಬರೀ ಕೊಲ್ಲುವ, ಹೊಡೆಯುವ, ಕಡಿಯುವ ಇದೇ ಮಾತನಾಡ್ತಾ ಇದ್ದಾನೆ. ಹಾಗಾಗಿ ಆತನನ್ನು ಯಾರೂ ಕೂಡ ಸೀರಿಯಸ್ ತಗೊಳ್ಳಲ್ಲ. ಮುಸಲ್ಮಾನ ಸಮುದಾಯವೂ ತಗೊಳ್ಳಲ್ಲ, ಹಿಂದೂ ಸಮುದಾಯವೂ ತಗೊಳ್ಳಲ್ಲ. ಅಂಥ ಈಶ್ವರಪ್ಪನ ದ್ವೇಷದ ಅಂಗಡಿಯ ಸಾಲಿನಲ್ಲಿ, ಅಂಥ ಈಶ್ವರಪ್ಪನಂಥವರ ದ್ವೇಷದ ಅಂಗಡಿಯ ಸಾಲಿನಲ್ಲಿ ನೀವೊಂದು ಟೈರ್ ಅಂಗಡಿ ಇಡುವಂಥ ಪ್ರಯತ್ನವನ್ನು ಕುಮಾರಸ್ವಾಮಿ ಅವರು ಮಾಡ್ತಿರೋದು ತಪ್ಪು. ದೇವೇಗೌಡರು ಈ ಮುಪ್ಪಿನಲ್ಲಿ ನನಗೆ ಗೊತ್ತಾಗ್ತಿಲ್ಲ, ಅವರು ಮೋದಿನ ಹೊಗಳ್ತಾರೋ ಇನ್ನೊಂದು ಹೊಗಳ್ತಾರೋ, ಅವರ ಆಲೋಚನೆಯ ಶಕ್ತಿ ಯಾವ ಮಟ್ಟಿಗೆ ಇವತ್ತು ಉಳ್ಕೊಂಡಿದೆ. ನಾನು ಈ 5 ವರ್ಷದ ದೇವೇಗೌಡರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಆದರೆ ಇದೇ 5 ವರ್ಷಗಳ ಹಿಂದಿನ ದೇವೇಗೌಡರ 50-60 ವರ್ಷಗಳ ರಾಜಕೀಯ ಜೀವನ ಇದೆಯಲ್ಲ, ಅದರ ಬಗ್ಗೆ ಬಹಳ ಗೌರವ ಇಟ್ಕೊಂಡಿದ್ದೀನಿ. ದೇವೇಗೌಡರನ್ನ ಒಬ್ಬ ಸೆಕ್ಯುಲರ್ ಲೀಡರ್ ಆಗಿನ ಒಪ್ಕೋತೀನಿ. ದೇವೇಗೌಡರ ಹಾದಿಯಲ್ಲಿ ಇದ್ದಂಥ ಕುಮಾರಸ್ವಾಮಿಯವರು ಆ ಮಟ್ಟಿಗೆ ಸಕ್ಸಸ್ ಆಗದೇ ಇದ್ದರು, ಆ ಮಟ್ಟಿಗೆ ತತ್ವ ಆದರ್ಶಗಳನ್ನು ಇಟ್ಕೊಳ್ಳದೇ ಇದ್ದರು. ಒಂದಿನಿತು ಆದರ್ಶವನ್ನು, ಒಂದಿಷ್ಟು ತತ್ವವನ್ನು ಇಟ್ಕೊಂಡಿದ್ರಲ್ಲ, ಇವತ್ತು NDA ಜೊತೆ ಯಾಕೆ ಸೇರ್ಕೊಂಡ್ರಿ, ಏನು ನಿಮ್ಮ ಸರ್ವೈವ್ ಕತೆ, ಇವೆಲ್ಲ ಕ್ಲಾರಿಟಿ ಇದ್ದರೂ ಕೂಡ ಒಂದಿಷ್ಟು ಹ್ಯೂಮನಿಟಿ ಇಟ್ಕೊಳ್ಳಿ. ಒಡೆಯುವ ದ್ವೇಷದ ರಾಜಕಾರಣ ಮಾಡುತ್ತಿರುವವ್ರ ಜೊತೆ ಸೇರಿಕೊಂಡ್ಲೆ ನಾನು ಕೂಡ ಅದೇ ಥರದ ರಾಜಕಾರಣ ಮಾಡಬೇಕು ಅಂತ ನೀವು ಅಂದ್ಕೊಂಡು ಈ ಥರದ ಟೈರ್ ಅಂಗಡಿಯ ಕಥೆಯನ್ನು ಹೇಳೋದಕ್ಕೆ ಹೋಗಬೇಡಿ ಕುಮಾರಸ್ವಾಮಿ ಅವರೇ. ನಿಮಗೆ ಸಿಟ್ಟಿದ್ರೆ ಜಮೀರಮ್ಮನ ಕರೆಸಿ 2 ಕಪಾಳ ಕೊಡಿರಿ, ಅವರು ಕಾಲಿಗೆ ಬೀಳ್ತಾರೋ, ಕೈಗೆ ಬೀಳ್ತಾರೋ, ತಪ್ಕೋತಾರೋ, ಮುತ್ಕೊಡ್ತಾರೋ, ಇವೆಲ್ಲ ಮಾಡ್ಕೊಂಡು ಬಂದ್ರಲ್ಲ, ಅದೇನಾದ್ರೂ ಮಾಡ್ಕೊಳ್ಳಿ. ಕಮ್ಯುನಿಟಿನ ತರಬೇಡಿ. ಅದೇ ರೀತಿ ಹಿಂದೂ ಸಮುದಾಯದ ಯಾರೋ ಒಬ್ಬ ಕೊಟ್ಟಂಥ ಸ್ಟೇಟ್ಮೆಂಟಿಗೆ ಒಂದಿಡೀ ಸಮುದಾಯವನ್ನು ಹರ್ಟ್ ಮಾಡುವಂಥ ಕೆಲಸ ಮಾಡಬಾರ್ದು ಅಂತಲೇ ನಾನು ಹೇಳ್ತಾ ಬರ್ತೀನಿ. ಆದಷ್ಟು ಪ್ರಬುದ್ಧತೆಯಿಂದ ಮಾತಾಡಿ. ನೀವು ಇಲ್ಲಿವರೆಗೂ ಮಾಡ್ಕೊಂಡು ಬಂದಂಥ ರಾಜಕಾರಣ ಈ ಥರದ ರಾಜಕಾರಣ ಅಲ್ಲ, ಬೇರೆ ಥರದ ರಾಜಕಾರಣ. ಅಟ್ಲೀಸ್ಟ್ ಅದನ್ನು ಮುಂದುವರಿಸಿ. ಈ ಥರದ ರಾಜಕಾರಣ ನಿಮಗೆ ಸೂಟ್ ಆಗಲ್ಲ. ಆಲ್ರೆಡಿ ದ್ವೇಷದ ಅಂಗಡಿಗಳ ಜಾತ್ರೆ ಏನಿದೆ, ಆ ಜಾತ್ರೆಯಲ್ಲಿ ನಿಮ್ಮದೊಂದು ಟೈರ್ ಅಂಗಡಿನ ಇಡುವಂಥ ಪ್ರಯತ್ನ ಮಾಡಬೇಡಿ ಕುಮಾರಸ್ವಾಮಿ ಅವರೇ. ಈಗಲೂ ಕೂಡ ನಿಮ್ಮ ಮೇಲೆ ಒಂದಿಷ್ಟು ವಿಶ್ವಾಸ ಮತ್ತು ನಂಬಿಕೆಯನ್ನು ಇಟ್ಕೊಂಡಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಬೇಕೇ ಬೇಕು, ಅದಿದ್ದರೆ ಮಾತ್ರ ರಾಷ್ಟ್ರೀಯ ಪಕ್ಷಗಳನ್ನು ಕಂಟ್ರೋಲ್ ಮಾಡಬಹುದು ಅನ್ನುವಂಥ ದೃಢವಾದ ನಂಬಿಕೆ, ದೃಢವಾದ ತತ್ವದಲ್ಲಿ ನಾವಿದ್ದೇವೆ. ನೀವು ಈಶ್ವರಪ್ಪ, ಯತ್ನಾಳ್ ಇವ್ರ ಸಾಲಿಗೆಲ್ಲ ಸೇರಬೇಡಿ. ಯಾಕಂದರೆ ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಆದಷ್ಟು ಬೇಗ ಅಂತ ಹೇಳ್ಬಿಟ್ಟು ನಾವು ಬೇಡ್ತಾ ಇರುವಂಥ ಸಂದರ್ಭ ಇದು. ಹಾಗಾಗಿ ಆ ಸಾಲಿನಲ್ಲಿ ನೀವು ಸೇರಬಾರ್ದು ಅಂತ ಹೇಳ್ತಾ, ದೇವೇಗೌಡರ ಒಬ್ಬ ಒಳ್ಳೆ ಮಗನಾಗಿ ಇರಿ ಅಂತ ಬಯಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.